ಹೈದರಾಬಾದ್ ಮತ್ತು ಚೆನ್ನೈ ನಡುವಿನ ಐಪಿಎಲ್ ಪಂದ್ಯದಲ್ಲಿ ತೀವ್ರ ಡ್ರಾಮಾ ನಡೆದಿದ್ದು, ಮೈದಾನದಲ್ಲೇ ಆಟಗಾರರ ನಡುವೆ ವಾಗ್ವಾದ ಗಮನ ಸೆಳೆಯಿತು. ಹೈದರಾಬಾದ್ ಬ್ಯಾಟಿಂಗ್ ವೇಳೆ 15ನೇ ಓವರ್ನ 3ನೇ ಎಸೆತದಲ್ಲಿ ನೂರ್ ಅಹ್ಮದ್ ಎಸೆದ ಗೂಗ್ಲಿಯನ್ನು ಸಿಕ್ಸರ್ಗೆ ಕಳುಹಿಸಲು ಹೆನ್ರಿಚ್ ಕ್ಲಾಸನ್ ಯತ್ನಿಸಿದರು. ಆದರೆ ಬಾಲ್ ಬ್ಯಾಟ್ಗೆ ತಾಗದೆ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್ಗೆ ಕೈಸೇರಿತು. ಕ್ಷಣಾರ್ಧದಲ್ಲೇ ಎಂಎಸ್ ಧೋನಿ ಶೈಲಿಯ ವೇಗದ ಸ್ಟಂಪಿಂಗ್ ಮಾಡಿದ ಸಂಜು ಅಪಾಯಕಾರಿಯಾಗಿ ಬ್ಯಾಟಿಂಗ್ ಮಾಡುತ್ತಿದ್ದ ಕ್ಲಾಸನ್ ಅವರನ್ನು 47 ರನ್ಗೆ ಔಟ್ ಮಾಡಿದರು. ವಿಕೆಟ್ ಪಡೆದ ಖುಷಿಯಲ್ಲಿ ಸಂಜು ಸ್ಯಾಮ್ಸನ್ ಆಕ್ರೋಶಭರಿತವಾಗಿ ಸಂಭ್ರಮ ಆಚರಿಸಿ ಕ್ಲಾಸನ್ ಅವರತ್ತ ತೀಕ್ಷ್ಣವಾಗಿ ನೋಡಿದರು. ಇದರಿಂದ ಕೆರಳಿದ ಕ್ಲಾಸನ್ ಪೆವಿಲಿಯನ್ ಕಡೆ ಸಾಗುತ್ತಿದ್ದಾಗಲೇ ತಿರುಗಿ ನಿಂತು ಸಂಜು ಜೊತೆ ಮಾತಿನ ಚಕಮಕಿ ನಡೆಸಿದರು. ಕೆಲಕ್ಷಣ ಇಬ್ಬರ ನಡುವೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಡಗೌಟ್ಗೆ ತೆರಳುವಾಗಲೂ ಕ್ಲಾಸನ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಪಂದ್ಯದಲ್ಲಿನ ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ.